ಸಿದ್ದರಾಮಯ್ಯನವರ ನೇತೃತ್ವ ಬದಲಾವಣೆ ಆಗೋದಿಲ್ಲ. ಇದು ಸಂವಿಧಾನಾತ್ಮಕವಾಗಿ ರಚನೆ ಆದಂತಹ ಅವರ ಸ್ಥಾನ. 136 ಸ್ಥಾನಗಳನ್ನು ಕೊಟ್ಟು ಶಾಸಕರೆಲ್ಲ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದಂಥ ಒಂದು ಸ್ಥಾನ. ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಪ್ರಶ್ನೆಯೇ ಇಲ್ಲ. ಇದು ಬದಲಾವಣೆ ಮಾಡಬೇಕು ಅಂತೇಳಿ ಚರ್ಚೆ ಮಾಡ್ತಾ ಇರೋದು, ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಆಪರೇಷನ್ ಕಮಲ ನಡೀತಾ ಇದೆ ಅನ್ನೋ ಒಂದು ಸಂದೇಹವನ್ನು ಹುಟ್ಟಾಕ್ತಕ್ಕಂತಹ ಪಿತೂರಿ ಮಾಡ್ತಾ ಇದ್ದರೆ ಅದು ವಿರೋಧ ಪಕ್ಷದ ನಾಯಕರುಗಳಾದಂತಹ BJP ಮತ್ತು JDS ನಾಯಕರು. ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಶ್ರೀ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಎಲ್ಲರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಹೈಕಮಾಂಡ್ ಎಲ್ಲ ನಾಯಕರ ಸಮ್ಮುಖದಲ್ಲಿ ಎಲ್ಲರ ಚರ್ಚೆ ಆಗಿದೆ. ಇದನ್ನು ತಾವು ಕೂಡ ನಿಮ್ಮ ಒಂದು ದೃಶ್ಯ ಮಾಧ್ಯಮದಲ್ಲಿ ಮತ್ತು ಮುದ್ರಣ ಮಾಧ್ಯಮದಲ್ಲಿ ಹಾಕಿದ್ರಿ. ಎಲ್ಲರೂ ಕೂಡ ಇಡೀ ವ್ಯವಸ್ಥೆ, ಇಡೀ ನಮ್ಮ ಕಾಂಗ್ರೆಸ್ನ ನಾಯಕರುಗಳೊಟ್ಟಿಗೆ ಕಾರ್ಯಕರ್ತಗಳು ನಾವೆಲ್ಲರೂ ಸೇರಿ ದೊಡ್ಡ ಬಂಡೆ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದೀವಿ. ಯಾವುದೇ ಕಾರಣಕ್ಕೂ ಬದಲಾವಣೆನೂ ಇಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ, ಏನೂ ಆಗೋದಿಲ್ಲ. ಯಾಕಂದರೆ ಅವರ ಒಂದು ಹಸ್ತಕ್ಷೇಪ ಏನೂ ಇಲ್ಲ ಅಲ್ಲಿ. ಯಾವುದೇ ಕಾರಣಕ್ಕೂ ಕೂಡ ಪ್ರಾಸಿಕ್ಯೂಷನ್ ಮಾಡಿದ್ದಾರೆ ತರಾತುರಿಯಲ್ಲಿ. ಗವರ್ನರ್ ಅವರು BJPಯವರ ಕೈಗೊಂಬೆಯಾಗಿ ಇವತ್ತು ಅದನ್ನು ಮಾಡಿದ್ದಾರೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.